ಹುಡುಗಿ. ಈ ಹುಡುಗಿ ನಿಮಗ್ ಗೊತ್ತಾ? ಇವಳೆ ಭಾಷಿಣಿ, ಸಾವಿತ್ರಮ್ಮ ನಾರಾಯಣ ಅವ್ರ ಮಗಳು. ಎಷ್ಟು ದಿನಗಳಿಂದ ಇವಳಿದ್ದಾಳೆ? ಅವ್ರು ಬಂದಾಗಿಂದ ಇಲ್ಲೇ ಇದಾರಮ್ಮ. ಯಾರಮ್ಮ ಇವಳು? ಹೀಗ್ ಮಾತಾಡ್ತಾ ಇದ್ದಾಳಲ್ಲ? ಹುಚ್ಚಿ ಆಂಟಿ, ಮೆಂಟಲ್ ಆಸ್ಪತ್ರೆ ಅಡ್ರೆಸ್ ಮಿಸ್ ಆಗಿ ನಮ್ಮನೆಗ್ ಬಂದಿದ್ದಾಳೆ ಅಷ್ಟೇ. ಸರಸು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾರೇ ಸರ್ಸು? ಇನ್ನೊಂದ್ಸಲ ಆ ಹೆಸರು ಎತ್ತಿದ್ರೆ ಹಾಸ್ಪಿಟ್ಲ್ಗಲ್ಲ, ಡೈರೆಕ್ಟ್ ಆಗಿ ಮಾರ್ಚುರಿಗೆ ಕಳಿಸ್ತೀನಿ. ಹೊರಡು ಇಲ್ಲಿಂದ. ಆಂಟಿ, ಆಂಟಿ. ಪ್ರೀತಿ, ಏನಾಯ್ತು? ತಿಳ್ಕೊಂಡ್ಯಾ? ಅವಳು ಸರ್ಸುನೇನಾ? ಅಯ್ಯೋ ಪ್ರೀತಿ, ಮಾತಾಡು. ಆಂಟಿ, ನಾವು ನೋಡಿದ್ದು ಸರಸುನಲ್ಲ, ಭಾಷಿಣಿ. ಭಾಷಿಣಿನಾ? ಹೌದಾಂಟಿ, ಭಾಷಿಣಿ ನಮ್ ಸರ್ಸು ಆಗಿರೋ ಇನ್ನೊಂದು ಹುಡುಗಿ. ಸ್ವಂತವಾಗಿ ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಿದ್ದಾಳೆ. ತಾಯಿ, ತಂದೆ, ಒಂದ್ ತಂಗಿ, ಇದೇ ಅವಳ ಫ್ಯಾಮಿಲಿ. ಏನ್ ಪ್ರೀತಿ ನೀನ್ ಹೇಳ್ತಿರೋದು? ಇನ್ಸ್ಟಿಟ್ಯೂಷನ್, ಫ್ಯಾಮಿಲಿ, ಭಾಷಣಿನಾ? ಏಯ್, ನೀನ್ ಕ್ಲಿಯರ್ ಆಗಿ ಚೆಕ್ ಮಾಡಿದ್ಯಾ? ಇದು ಪಕ್ಕಾ ಇನ್ಫಾರ್ಮೇಶನ್ ತಾನೆ? ಅಯ್ಯೋ ಹೌದಾಂಟಿ, ನಂಬೋದಕ್ ಕಷ್ಟ ಆದ್ರೂ ಇದೇ ನಿಜ ಆಂಟಿ. ಸರಸು ಜೊತೆ ಆ ಫ್ಯಾಮಿಲಿ ಕೂಡ ಡ್ರಾಮಾ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ದೆ. ಪಕ್ಕದ ಮನೆಯವ್ರನ್ನ ಕೂಡ ಕೇಳ್ದೆ. ಎಲ್ರೂ ಹೇಳಿದ್ದು ಒಂದೇ ಮಾತು, ಅವಳು ಸರಸು ಅಲ್ಲ, ಭಾಷಿಣಿ ಅಂತ. ಒಬ್ಬ ವ್ಯಕ್ತಿನ ಹೋಲೋ ಹಾಗೆ 7 ಜನ ಇರ್ತಾರೆ ಅಂತ ನಾನು ಕೇಳಿದ್ದೀನಿ. ಆದ್ರೆ ಸೇಮ್ ಟು ಸೇಮ್ ಸರಸು ಹಾಗೆ, ಐ ಮೀನ್, ಹೌ ಇಸ್ ಇಟ್ ಪಾಸಿಬಲ್? ಏನಾದ್ರಿ ಏನಾಂಟಿ, ಅವಳು ಸರಸು ಅಲ್ಲ ಅಂತ ಗೊತ್ತಾಯ್ತು. ನಮ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಲ್ವಾ? ನೋ ಪ್ರೀತಿ, ಕ್ಲಿಯರ್ ಆಗ್ಲಿಲ್ಲ. ನಿಜವಾದ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗಿದೆ. ಏನಾಂಟಿ ನೀವ್ ಹೇಳ್ತಿರೋದು? ಅವಳು ಭಾಷಿಣಿ ಅಂತ ನಮಗ್ ಗೊತ್ತಾಗಿದೆ. ಆದ್ರೆ ರಾಹುಲ್ ಮಾತ್ರ ಅವಳೇ ಸರ್ಸು ಅಂತ, ಅವನಿಗೋಸ್ಕರನೇ ಅವಳು ಬದುಕಿ ಬಂದಿದ್ದಾಳೆ ಅಂತ ಅನ್ಕೊಂಡಿದ್ದಾನೆ. ಇಷ್ಟು ದಿವಸ ಅವನದು ಮೆಂಟಲ್ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಕ್ಕೊಂದು ಹೊಸ ಸೊಲ್ಯೂಷನ್, ಹೊಸ ರೂಪದಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈಗ ಅವನಿಗೇನಾದ್ರೂ ನಿಜ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೋ, ಹೇಗ್ ರಿಯಾಕ್ಟ್ ಮಾಡ್ತಾನೋ ಅಂತ ನೆನೆಸ್ಕೊಂಡ್ರೇನೆ ತುಂಬಾ ಭಯ ಆಗ್ತಿದೆ. ಅಮ್ಮ ತಾಯಿ, ಆ ಹುಡುಗಿ ನಮ್ಮ ರಾಹುಲ್ ಕಣ್ಣಿಗೆ ಬೀಳ್ತಿರೋ ಹಾಗೆ ನೀನೇ ನೋಡ್ಕೋ ತಾಯಿ, ನೀನೇ ನೋಡ್ಕೋ.
ಎಲ್ಲಿದೆಯಾ ಸರ್ಸು? ಕಾಣಿಸ್ತೇನೆ. ಇನ್ನು ನನಗೆ ಎಷ್ಟು ದಿನ ಅಂತ ಆಟ ಆಡಿಸ್ಬೇಕು ಅಂತಿದ್ಯಾ? ಯಾಕೆ ನನಗೆ ನೋವು ಕೊಡ್ತಾ ಇದೆಯಾ? ಸರ್ಸು, ಒಂದ್ಸಲ ನನಗೆ ಕಾಣಿಸ್ಕೋ ಪ್ಲೀಸ್. ಪ್ಲೀಸ್ ಸರ್ಸು. ರಾಹುಲ್, ಏನೋ ಇದು? ಏನಾಯ್ತು ನಿನಗೆ? ನಾನ್ ಬರೋದು ಒಂದ್ ಕ್ಷಣ ಲೇಟ್ ಆಗಿದ್ರು ಎಂಥ ಅಪಾಯ ಆಗ್ತಿತ್ತು ಗೊತ್ತಾ ನಿನಗೆ? ಡ್ಯಾಡ್, ನನಗೇನೂ ಆಗಿಲ್ಲ ಡ್ಯಾಡ್. ನಿನ್ನೆವರೆಗೂ ನನ್ನ ಬದುಕಿಗೆ ಅರ್ಥನೇ ಇರಲಿಲ್ಲ. ಪ್ರಾಣ ಅಂದ್ರೆ ಬೆಲೆನೇ ಇರಲಿಲ್ಲ. ಡ್ಯಾಡ್ ಡ್ಯಾಡ್ ಈಗ ನನ್ನ ಜೀವನಕ್ಕೆ ಸರಸು ವಾಪಸ್ ಬಂದಿದ್ದಾಳೆ ಡ್ಯಾಡ್. ಡ್ಯಾಡ್, ಯು ನೋ ವಾಟ್? ಇವತ್ತು ನಾನು ಸರಸು ನೋಡ್ದೆ ಡ್ಯಾಡ್. ಡ್ಯಾಡ್, ನಾನು ಸರಸುಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ರೆ ಅವಳು ಕೂಡ ನನಗೋಸ್ಕರ ಬಂದಿದ್ಲು ಡ್ಯಾಡ್. ಡ್ಯಾಡ್ ಡ್ಯಾಡ್ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರೋ ಹಾಗಿದ್ದಾಳೆ. ನಾನು ಅವಳನ್ನ ಕರಿತಿದ್ರು ನನ್ನ ಜೊತೆ ಮಾತಾಡ್ದೇನೆ ಹೊರಟು ಹೋದ್ಲು ಡ್ಯಾಡ್. ರಾಹುಲ್, ಇನ್ನು ಸಾಕು ರಾಹುಲ್. ಏ, ಸರ್ಸು ಇಲ್ಲ ಕಣೋ. ಅವಳು ನಮ್ಮಿಂದ ಯಾವತ್ತೂ ದೂರ ಆಗಿದ್ದಾಳೆ. ಅವಳನ್ನ ಮರ್ತೋಗೋದು ಕಷ್ಟ ಅಂತ ನನಗೂ ಗೊತ್ತು ರಾಹುಲ್. ಆದ್ರೆ ದಿನ ಅದೇ ಭ್ರಮೆಯಲ್ಲಿ ಇರ್ಬೇಡ ಕಣೋ. ಡ್ಯಾಡ್ ಪ್ಲೀಸ್ ಡ್ಯಾಡ್, ನಾನು ಹೇಳ್ತಿರೋದು ನಿಜ ಡ್ಯಾಡ್. ಅವತ್ತು ಪಬ್ಬಲ್ ನೋಡಿದ್ದೀನಿ ಅಂದಿದ್ದಕ್ಕೆ ನೀನು ಕುಡ್ದಿದ್ಯಾ ಮತ್ತಲ್ಲಿದ್ಯಾ ಅಂತ ಹೇಳಿದ್ರಿ ಡ್ಯಾಡ್. ಹಾಸ್ಪಿಟಲ್ ಅಲ್ಲಿ ನನಗೆ ಕಾಣಿಸಿದ್ಲು ಅಂತ ಹೇಳಿದಕ್ಕೆ ನಿನಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರಿ ಡ್ಯಾಡ್. ಡ್ಯಾಡ್, ನಾನೀಗ ನಾರ್ಮಲ್ ಆಗಿದ್ದೀನಿ ಡ್ಯಾಡ್. ನಾನು ಇನ್ನೂ ಡ್ರಿಂಕ್ ಕೂಡ ಮಾಡಿಲ್ಲ. ನನಗೀಗ ಪೂರ್ತಿಯಾಗಿ ಪ್ರಜ್ಞೆ ಇದೆ ಡ್ಯಾಡ್. ದಯವಿಟ್ಟು ಈಗ್ಲಾದ್ರೂ ನನ್ನ ನಂಬಿ. ದೇವಸ್ಥಾನಕ್ಕಂತ ಹೇಳಿ ಈಗ ರೋಡ್ ಮೇಲೆ ಓಡಾಡ್ತಿದ್ಯಾ ನೀನು? ನಿನ್ ಮನೆಗೆ ಬಂದಿಲ್ಲ ಅಂತ ಎಲ್ರು ಎಷ್ಟು ಗಾಬರಿ ಆಗಿದ್ದಾರೆ ಗೊತ್ತಾ ನಿಂಗೆ? ಡ್ಯಾಡ್, ನಾನೇನ್ ಮಾತಾಡ್ತಾ ಇದ್ದೀನಿ, ನೀವೇನ್ ಕೇಳ್ತಾ ಇದ್ದೀರಾ ಡ್ಯಾಡ್? ಡ್ಯಾಡ್, ನನ್ ಸರಸು ಇದ್ದಾಳೆ, ನಾನು ನೋಡ್ದೆ ಅಂತ ಹೇಳಿದ್ರು ನೀವು ನಂಬ್ತಾ ಇಲ್ವಲ್ಲ? ಸರಸುನ ನಿಮಗೆ ಡೈರೆಕ್ಟ್ ಆಗಿ ತೋರಿಸೋವರೆಗೂ ನಿಮಗೆ ಅರ್ಥ ಆಗೋದಿಲ್ಲ. ರಾಹುಲ್, ಏನೇ ವಿಷಯ ಇದ್ರು ಮನೆಗೆ ಹೋಗಿ ಮಾತಾಡೋಣ ಬಾ. ಡ್ಯಾಡ್, ನಾನ್ ಬಂದ್ರೆ ಸರಸು ಜೊತೆನೆ ಬರ್ತೀನಿ. ಆಗ್ಲೇ ನಿಮ್ಗೆಲ್ರಿಗೂ ನನ್ನ ಭ್ರಮೆ ನಿಜ ಅಂತ ಗೊತ್ತಾಗೋದು. ರಾಹುಲ್, ಹಠ ಮಾಡ್ಬೇಡ. ಪ್ಲೀಸ್ ಡ್ಯಾಡ್. ಅಪ್ಪ, ನೀವಿಲ್ಲೇ ಕೂತ್ಕೊಳ್ಳಿ, ನಾನ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನಡಿಯಮ್ಮ, ನಾನು ಕೂಡ ಬರ್ತೀನಿ. ಬೇಡ ಅಪ್ಪ, ನೀವ್ ಯಾಕೆ? ನನ್ ಬಗ್ಗೆ ಮಾತಾಡಕ್ ಹೋಗ್ಬೇಕಾದ್ರೆ ನಾನ್ ಯಾಕೆ ಅಂತೀಯಲ್ಲ ತಾಯಿ? ಅಂದ್ರೆ ಈ ಡಾಕ್ಟರ್ಗೆ ಸ್ವಲ್ಪ ದುಡ್ಡಿನ ಆಸೆ ಜಾಸ್ತಿಪಾ. ನಿಮ್ಮನ್ ನೋಡಿದ್ರೆ ಆರೋಗ್ಯವಾಗಿದ್ರು ಸರಿ, ಭಯ ಪಡಿಸಿ ಏನೋ ಒಂದ್ ಟೆಸ್ಟ್ ಬರ್ದು ಮಾಡ್ಸಿ ಅಂತಾರೆ. ಆ ಖರ್ಚಿ ಯಾಕ್ಬೇಕು ಹೇಳಿ? ಹೌದಾ? ಹಾಗಾದ್ರೆ ಬೇಡಮ್ಮ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗ್ಬಾ. ಸರಿ ಅಪ್ಪ, ಈ ಬ್ಯಾಗ್ ಇಟ್ಕೊಳ್ಳಿ, ನಾನು ಈಗ ಬರ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ರಿಪೋರ್ಟ್ಸ್ನೆಲ್ಲ ಚೆಕ್ ಮಾಡಿದ್ದೀನಮ್ಮ. ಪ್ರಾಬ್ಲಮ್ ಸ್ವಲ್ಪ ಸಿವಿಯರ್ ಅನ್ನಿಸ್ತಿದೆ. ಲೇಟ್ ಮಾಡ್ದೇನೆ ಆಪರೇಷನ್ ಮಾಡೋದೊಂದೇ ಅವ್ರನ್ನ ಕಾಪಾಡೋಕಿರೋ ಒಂದೇ ಒಂದು ಮಾರ್ಗ. ಅರ್ಥ ಆಯ್ತು ಡಾಕ್ಟರ್. ಆಲ್ರೆಡಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಇದೆ. ಉಳ್ದಿರೋ ಅಮೌಂಟ್ ನ ಕೂಡ ಅರೇಂಜ್ ಮಾಡೋ ಪ್ರಯತ್ನದಲ್ಲೇ ಇದ್ದೀನಿ. ಅವ್ರಿಗೆ ನಿಜ ಹೇಳಿದ್ರ? ಇಲ್ಲ ಡಾಕ್ಟರ್, ಯಾವತ್ತೂ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದೀವಿ.
ಶೈಲು ಫೋನ್ ಮಾಡ್ತಿದ್ದಾಳೆ. ಪಾಪ ಏನಾದ್ರೂ ಮುಖ್ಯವಾದ ವಿಷಯನೋ ಏನೋ. ನಮ್ಮಪ್ಪಂಗೀಗ ಹಾರ್ಟ್ ಪ್ರಾಬ್ಲಮ್. ಈ ಸರ್ಜರಿ ಬಗ್ಗೆ ಗೊತ್ತಾದ್ರೆ ನಿಜವಾಗ್ಲೂ ತಡ್ಕೊಳಲ್ಲ. ಅವ್ರ ಆರೋಗ್ಯಕ್ಕಿಂತ ಖರ್ಚಿನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ದುಡ್ಡನ್ನ ಪರಿಹಾರವಾಗಿ ನೋಡ್ದೆ ಸಮಸ್ಯೆಯಾಗಿ ನೋಡ್ತಾರೆ. ನಮ್ಮಪ್ಪನ ಸಂತೋಷಕ್ಕೋಸ್ಕರ ಎಷ್ಟಾದ್ರೂ ಕಷ್ಟಪಡ್ತೀನಿ. ಆದ್ರೆ ಅವ್ರಿಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಧೈರ್ಯ ನನ್ಗಿಲ್ಲ ಡಾಕ್ಟರ್. ನಮ್ಮಪ್ಪನ ನಗು ನಮ್ಮನೆಗ್ ಬೆಳಕು ಡಾಕ್ಟರ್. ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ಆ ನಗುನ್ ಯಾವತ್ತೂ ದೂರ ಆಗಕ್ ಬಿಡಲ್ಲ. ಸರಿನಮ್ಮ, ಅಮೌಂಟ್ನ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ನಿಮಗ್ ಯಾವ ಪ್ರಾಬ್ಲಮೂ ಇಲ್ಲ ಅಂತ ಹೇಳೋದಕ್ಕೆ ನಮ್ ಡಾಕ್ಟರ್ಗೆ ಇಷ್ಟೊತ್ತು ಬೇಕಾಯ್ತು. ಸುಳ್ಳು ಹೇಳೋದು ಕೂಡ ಒಂದು ಕಲೆನಮ್ಮ. ಏನಪ್ಪ? ಅದೇ ಡಾಕ್ಟರ್ ಬಗ್ಗೆ ಹೇಳ್ತಿದ್ದೀನಿ. ನಮ್ಮ ಹತ್ರ ದುಡ್ಡು ತಗೊಳಕ್ಕೆ ನನಗೇನೋ ಹೃದಯದ ರೋಗ ಇರೋ ಹಾಗೆ, ಆಪರೇಷನ್ ಮಾಡಲಿಲ್ಲ ಅಂದ್ರೆ ಬದುಕಲ್ಲ ಅನ್ನೋ ಹಾಗೆ, ಸುಳ್ಳು ಕೂಡ ನಿಜ ಅನ್ನೋ ಹಾಗೆ ನಂಬುತ್ತಾರಮ್ಮ ಈ ಡಾಕ್ಟರ್ಗಳು. ಅದ ಅವ್ರು ಹೇಳಿದ ಮಾತ್ರಕ್ಕೆ ನಾವ್ ನಂಬಿಡ್ತೀವಾ? ಅದ್ರಲ್ಲೂ ನಾನು ಇರ್ಬೇಕಾದ್ರೆ ನಮ್ಮಪ್ಪಂಗೆ ಏನೂ ಆಗಲ್ಲ. ನಿನ್ಗೋಸ್ಕರ ನಾನು ಏನ್ ಮಾಡಿದ್ದೀನಮ್ಮ? ಈ ಅಪ್ಪನ್ ಕಂಡ್ರೆ ನಿನ್ಗೆ ಯಾಕಿಷ್ಟೊಂದು ಪ್ರೀತಿ? ಅಮ್ಮ ಅಪ್ಪನ ಮೇಲಿರೋ ಪ್ರೀತಿ ಪ್ರಾಣದ ಜೊತೆಗೆ ಹುಟ್ಟುತ್ತೆ. ಪ್ರತಿಫಲನ ಆಶಿಸಿ ಅಲ್ಲ ಅಪ್ಪ. ನನ್ನ ಅಪ್ಪ ಅಂದ್ರೇನೆ ಪ್ರೀತಿ ನನ್ಗೆ. ಅದಕ್ ಪ್ರತ್ಯೇಕವಾದ ಕಾರಣ ಬೇಕಾ? ಇದೇನಪ್ಪ? ವಯಸ್ಸಾಗ್ತಿರೋ ಹೃದಯ ಅಲ್ವೇನಪ್ಪ? ಯಾವತ್ತೋ ಒಂದಿನ ನಿಂತೋಗುತ್ತೇನೋ ಅಂತ ಇಷ್ಟು ದಿನ ನಿನ್ ಮೇಲಿಟ್ಟಿದ್ದ ಪ್ರೀತಿನ ಹೀಗೆ ಕಣ್ಣೀರಿನ ಹಾಗೆ ಬದಲಾಯಿಸ್ತಿದೆ. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀರಾ? ಬಾ, ನನ್ ಮಾತು ಕೇಳು. ಡ್ಯಾಡ್ ಪ್ಲೀಸ್ ಡ್ಯಾಡ್, ನನ್ ಮಾತು ಕೇಳಿ ಡ್ಯಾಡ್. ದಯವಿಟ್ಟು ಒಂದೇ ಒಂದ್ಸಲ ಸ್ವಲ್ಪ ಸುಮ್ಮನೆ. ಇಷ್ಟೊತ್ತು ಎಲ್ಲೋ ಇದ್ದೆ, ಎಲ್ಲಿಗೆ ಹೋಗಿದ್ಯೋ? ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತೇನೋ? ಡ್ಯಾಡ್, ನಿಮ್ಮ ವೈಫ್ ಅವರು ಪ್ರೇಮ ಪರ್ಫಾರ್ಮೆನ್ಸ್ ನ ಮತ್ತಿಲ್ದೆ ನೋಡ್ತಾ ಇದ್ರೆ ಅಸಹ್ಯ ಅನಿಸ್ತಾ ಇದೆ. ದಯವಿಟ್ಟು ಇದು ನಿಲ್ಸೋಕ್ ಹೇಳಿ ಡ್ಯಾಡ್. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಕ್ಕೆ ಯಾಕೋ ಇಷ್ಟೆಲ್ಲ ಮಾತಾಡ್ತೀಯ? ಇನ್ನೆಲ್ಲಿಗೆ ಹೋಗ್ತೀನಿ? ಮತ್ತೆ
ಮತ್ತೆ ಕಣ್ಣು ಕಾಣಿಸ್ಕೊಂಡು ಮಾಯ ಆಗಿದ್ದ ನನ್ನ ಸರ್ಸುನ ಹುಡ್ಕೊಂಡು ಹೋಗಿದ್ದೆ. ಆದ್ರೆ ಡ್ಯಾಡ್ ಬಂದು ಡಿಸ್ಟರ್ಬ್ ಮಾಡ್ಬಿಟ್ರು. ಅದೇ ನಾನ್ ಬಂದಿದ್ದಕ್ಕೆ ಮನೆ ಕರ್ಕೊಂಡ್ ಬರ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ದಿನ ಪೂರ್ತಿ ಹಾಗೆ ಓಡಾಡ್ತಾ ಇದ್ದೆ. ಇಲ್ಲ ಅಂದ್ರೆ ನಿಮ್ಮ ಕರ್ಮ ಅಷ್ಟೇ. ಅಯ್ಯೋ ರಾಹುಲ್, ಅವಳು ಸರಸು ಅಲ್ಲ ಕಣೋ. ಸರಸು ಹಾಗಿರೋ ಬೇರೆ ಹುಡುಗಿ. ಬೇರೆ ಹುಡುಗಿನ? ಏನ್ ನೀನ್ ಹೇಳ್ತಾ ಇರೋದು? ಹೌದು, ನಾನು ಕೂಡ ಹುಡುಗಿನ ನೋಡ್ದೆ. ಇವನ್ ಹಾಗೆ ನಾನು ಕೂಡ ಭ್ರಮೆ ಪಟ್ಟೆ. ಪ್ರೀತಿನ ಕಳಿಸಿ ಎನ್ಕ್ವೈರಿ ಮಾಡಿದಾಗ ಆ ಹುಡುಗಿ ಸರಸು ಅಲ್ಲ, ಸರಸು ರೂಪದಲ್ಲಿರೋ ಬೇರೆ ಹುಡುಗಿ ಅಂತ ಗೊತ್ತಾಯ್ತು. ಶಭಾಷ್, ವಾಟ್ ಅ ಸ್ಟೋರಿ. ಈ ವಿನೂತನವಾದ ಕಥೆಯಿಂದ ದ ಗ್ರೇಟ್ ವಾಗ್ದೇವಿ ಅವರು ನಂಬರ್ 1 ಸ್ಟೋರಿ ಟೆಲ್ಲರ್ ಅಂತ ನಿರೂಪಿಸ್ಬಿಟ್ರು. ಸರಸುನ ನನ್ನನ್ನ ದೂರ ಮಾಡೋದಕ್ಕೆ ಚೆನ್ನಾಗೇ ಕಥೆ ಕಟ್ಟಿದ್ದೀರಾ. ಆದ್ರೆ ನಿಮ್ಮ ಕಥೆ ನಮ್ಮ ಪ್ರೀತಿ ಮುಂದೆ ಏನೂ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ರಾಹುಲ್, ಇದು ಕಥೆ ಅಲ್ಲ. ಆಂಟಿ ಹೇಳ್ತಿರೋದು ನಿಜಾನೇ. ಆ ಹುಡುಗಿ ನಮ್ ಸರ್ಸು ಅಲ್ಲ. ಪ್ರೀತಿ, ಮಧ್ಯದಲ್ಲಿ ಇನ್ವಾಲ್ವ್ ಆಗ್ಬೇಡ. ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ಸ್ಟೇ ಅವೇ ಫ್ರಮ್ ಮೈ ಫ್ಯಾಮಿಲಿ. ನಾನು ಅವಳನ್ನ ನೋಡ್ದೆ. 2 ಸಲನೂ ನನ್ನ ಸರಸುನ ನಾನು ನೋಡ್ದೆ. ಇವತ್ತು ದೇವಸ್ಥಾನದಲ್ಲಿ ನನ್ನ ನೋಡಿದ್ಲು. ಅವಳು ನೋವಲ್ಲಿದ್ಲು ಅಂತ ನನ್ನ ಕೈ ಹಿಡಿಯಕ್ ಹೋದ್ರೆ ಹೊರಟೋದ್ಲು. ಯಾಕೋ ಗೊತ್ತಿಲ್ಲ, ನನ್ನನ್ನ ನೋಡಿದ ಕೂಡಲೇ ಅವಳಲ್ಲಿ ಯಾವುದೋ ಒಂದು ಕೋಪ, ಭಯ ಇತ್ತು. ನಾನು ಮಾತಾಡ್ಬೇಕು ಅಂತ ಹೋದ್ರೆ ಏನು ಮಾತಾಡದೆ ಅಲ್ಲಿಂದ ಹೊರಟೋದ್ಲು. ಮಾತಾಡ್ದೆ ಅಲ್ಲ ಕಣೋ ರಾಹುಲ್, ನೀನ್ ಯಾರು ಅಂತ ಗೊತ್ತಿಲ್ದೆ. ಅದು ಸುಳ್ಳು. ಇಷ್ಟು ದಿನ ಅವಳಿದ್ದಾಳೆ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ಆ ನಿಜಾನ ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಓಕೆ, ಅವಳು ನಿನ್ನ ಸರ್ಸುನೆ ಆಗಿದ್ರೆ, ನಿನಗೋಸ್ಕರ ಬದುಕಿದ್ದಿದ್ರೆ ನಿನ್ನ ಹತ್ರ ಯಾಕೋ ಮಾತಾಡ್ಲಿಲ್ಲ ಅವಳು. ಮತ್ತೆ ನಿನಗೋಸ್ಕರ ನಮ್ಮನೆಗೆ ಯಾಕೋ ಬರ್ಲಿಲ್ಲ ಅವಳು. ಹೇಳು ರಾಹುಲ್. ಭಯ. ನಿನ್ನ ಸ್ವಾರ್ಥಕ್ಕೋಸ್ಕರ, ದ್ವೇಷಕ್ಕೋಸ್ಕರ ಎಲ್ಲಿ ಪ್ರಾಣ ತೆಗಿತೀಯೋ ಅನ್ನೋ ಭಯ. ನನ್ನನ್ನ ಮದುವೆ ಮಾಡ್ಕೊಂಡ್ಲು ಅನ್ನೋ ಪಾಪಕ್ಕೆ ಸಾಯಿಸಬೇಕು ಅಂತ ಅನ್ಕೊಂಡಿರೋ ಮನೆಗೆ ಯಾಕೆ ಬರ್ತಾಳೆ? ಬಂದು ನಿನ್ನ ಕೈಯಲ್ಲಿ ಸಾಯ್ಬೇಕು ಅಂತ ಯಾಕೆ ಅನ್ಕೋತಾಳೆ? ನಿನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನನ್ನ ಮೇಲಿರೋ ಪ್ರೀತಿಗಿಂತ ನೀನು ಅಂದ್ರೇನೆ ಭಯ ಜಾಸ್ತಿ ಆಗೋಗಿದೆ. ಅದಕ್ಕೆ ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡ್ಕೊಂಡು ನನ್ನ ಜೊತೆ ಮಾತಾಡ್ತಿಲ್ಲ. ರಾಹುಲ್, ಇನಫ್. ನಾನ್ ಸರ್ಸುನ ಸಾಯಿಸಿಲ್ಲ, ಸಾಯಿಸಿಲ್ಲ, ಸಾಯಿಸಿಲ್ಲ. ಎಷ್ಟು ಸಾರಿ ಹೇಳಿದ್ರು ಈ ವಿಷಯ ಯಾಕೋ ನಿನಗೆ ಅರ್ಥ ಆಗ್ತಿಲ್ಲ. ನಿಜ ಏನು ಅಂತ ಗೊತ್ತಿರೋ ನನಗೆ ನೀನು ಹೇಳೋ ಸುಳ್ಳು ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ನೀನಷ್ಟೇ ಅಲ್ಲ, ನಿನ್ನಂಥವ್ರು ಎಷ್ಟೇ ಜನ ಬಂದ್ರೂ ಕೂಡ
ಫ್ರೆಂಡ್ಸ್ ಎಲ್ರು ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಮೈಸೂರಿಗೆ ಹೋಗ್ತಿದ್ದಾರೆ. ನಾನು ಕೂಡ ಹೋಗೋಣ ಅನ್ಕೋತಿದ್ದೀನಿ. ಮೈಸೂರಾ? ಎಷ್ಟಾಗತ್ತೆ? 5,000. 5,000 ಅಂದ್ರೆ ಸ್ವಲ್ಪ ಕಷ್ಟ ಸಂಧ್ಯಾ. ನೋಡೋಣ ಬಿಡು. ಏನೇ ನೋಡೋದು? 5,000 ಅಂದ್ರೆ ಸ್ವಲ್ಪ ಅಲ್ಲ. ನಾವಿರೋ ಪರಿಸ್ಥಿತಿಲಿ ತುಂಬಾ ಕಷ್ಟ. ಏನು ಅಗತ್ಯ ಇಲ್ಲ. ಇಲ್ಲೇ ಏನಾದ್ರೂ ಮಾಡ್ಕೋ. ನಾನೇನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ ಹೋಗ್ತಿಲ್ಲ. ಈ ಪ್ರಾಜೆಕ್ಟ್ ಚೆನ್ನಾಗಿ ಫಿನಿಶ್ ಮಾಡಿದ್ರೆ ಬೇಗ ಕೆಲಸ ಸಿಗುತ್ತೆ ಅಂತ ಕೇಳ್ದೆ. ಯಾವಾಗ್ಲೂ ಇಷ್ಟೇ, ಅರ್ಥ ಮಾಡ್ಕೊಳ್ದೆ ಬೈತೀರಾ. ಸಂಧ್ಯಾ ಸಂಧ್ಯಾ, ಏನಮ್ಮ ನೀನು? ಆರಾಮಾಗಿ ಹೇಳ್ಬೋದಿತ್ತಲ್ವಾ, ಯಾಕೆ ಕೋಪ ಮಾಡ್ಕೊಳ್ಳೋದು? ಕೇಳೋಕ್ ಮುಂಚೆ ಅವಳು ಯೋಚನೆ ಮಾಡ್ಬೇಕಲ್ವೇನೆ? ನೀನೊಬ್ಳು ಸಂಪಾದನೆಯಲ್ಲಿ ಬದುಕ್ತಾ ಇದೀವಿ. ಏನಿದೆಯೋ ಅದನ್ ಮಾಡೋದ್ ಬಿಟ್ಟು ಇಲ್ದಿರೋದ್ರ ಬಗ್ಗೆ ಆಸೆ ಪಡೋದ್ ಯಾಕೆ? ಅಮ್ಮ, ಅಗತ್ಯ ಇರುತ್ತಮ್ಮ. ಅರ್ಥ ಮಾಡ್ಕೋತಾಳೆ ಬಿಡೆ. ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ನ ಪಾರ್ಟ್ ಟೈಮ್ ಮಾಡ್ಕೊಂಡು ಫುಲ್ ಟೈಮ್ ಏನಾದ್ರೂ ಜಾಬ್ ಮಾಡ್ಬೇಕು ಅನ್ಕೋತಿದ್ದೀನಮ್ಮ. ಬರೋ ಸಂಬಳ ನಮ್ಗಿರೋ ಸಮಸ್ಯೆಗಳಿಗೆ ಪರಿಹಾರ ತೋರಿಸ್ಬೋದು ಅಂತ ಅನಿಸ್ತಿದೆ. ಏನು 2 ಕೆಲ್ಸನಾ? ಆ ಇನ್ಸ್ಟಿಟ್ಯೂಟ್ಗೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಮೈಕೈ ನೋವು ಮಾಡ್ಕೊಂಡು ಕಷ್ಟ ಪಡ್ತಾ ಇದ್ಯಾ. ಈಗ ಇನ್ನೊಂದ್ ಕೆಲ್ಸ ಅಂದ್ರೆ ಸುಮ್ನೆನಾ? ಹಾಗಲ್ಲಮ್ಮ, ಅಪ್ಪನ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಇನ್ನೂ ತಡ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೂ ನಂಗೇನ್ ಕಷ್ಟ ಇಲ್ಲಮ್ಮ. ನಿಮ್ಮೆಲ್ರೂ ನಗುನ ನೋಡ್ತಿದ್ರೆ ಚಿಟ್ಕೇನ್ ಮಾಯ ಆಗ್ಬಿಡತ್ತೆ. ಆದ್ರೆ ಆ ನಗು ಹಾಳಾಗದೆ ಇರೋದಕ್ಕೆ ನಮ್ಮೆಲ್ರೂ ಬಡತನ ಮಾತ್ರ ಯಾವತ್ತೂ ಅಡ್ಡ ಬರ್ಬಾರ್ದಮ್ಮ. ಏನಪ್ಪ ನನ್ನೇ ನೋಡ್ತಿದ್ದೀರಾ? ಏನಾಯ್ತು? ತುಂಬಾ ಗರ್ವ ಅನ್ನಿಸ್ತಿದ್ಯಮ್ಮ. ಮಗ ಹುಟ್ಟಿದ್ರೆ ನಮ್ಮನ್ನ ನೋಡ್ಕೋತಿದ್ನೋ ಇದ್ವೋ, ಆದ್ರೆ ನಿನ್ನಂತ ಮಗಳು ಮಾತ್ರ ಇರೋ ಮನೆನ ಸ್ವರ್ಗ ಮಾಡ್ತಾಳಮ್ಮ. ಆದ್ರೆ ನಿನ್ನ ಕಷ್ಟಗಳಿಗೆ ಕಾರಣ ಆಗಿರೋದಕ್ಕೆ, ಜವಾಬ್ದಾರಿ ಹೊರಬೇಕಾದ ನಾನು ಭಾರ ಆಗಿರೋದಕ್ಕೆ ಈ ನಿರ್ಜೀವ ತಂದೆನ ಕ್ಷಮಿಸ್ಬಿಡಮ್ಮ. ಅಪ್ಪ, ಏನಿದು? ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಯಾವಾಗ ಹೋಗುತ್ತೋ ಗೊತ್ತಿಲ್ದಿರೋ ಈ ಪ್ರಾಣ ಇನ್ನೆಷ್ಟು ಕಷ್ಟ ಕೊಡ್ಬೇಕು ಅಂತ. ಅಪ್ಪ, ಏನಾಯ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಎಲ್ಲ ಬಿಟ್ಟು ಹೋಗುವಂತ ವಯಸ್ಸಲ್ವೇನಮ್ಮ. ಇವತ್ತಲ್ದೇ ಇದ್ರು ನಾಳೆ ಯಾವತ್ತಾದ್ರೂ ಹೋಗ್ಬೇಕಾಗಿರೋದೆ. ಮನೆಗೆ ದೊಡ್ಡವನಾಗಿದ್ರು ಕೂಡ ನಿರ್ಜೀವದ ಹಾಗೆ ಬದುಕ್ತಾ ಇದ್ದೀನಮ್ಮ. ಸಾಕ್ ನಿಲ್ಸಿ ಅಪ್ಪ, ಹಾಗ್ ಮಾತಾಡ್ಬೇಡಿ. ನಾನಿರೋವಾಗ ನಿಮ್ಗೇನು ಆಗ್ಬಾರ್ದು, ಆಗೋದು ಇಲ್ಲ. ನಿಮ್ ಆರೋಗ್ಯನೇ ಅಲ್ಲ, ಆನಂದ ಕೂಡ ನನಗ್ ಮುಖ್ಯನೇ. ನೀವಿಬ್ರು ಇರೋದ್ರಿಂದಾನೇ ನಾನ್ ಹೀಗಿರೋದು. ಇಲ್ಲ ಅಂದಿದ್ರೆ ನನ್ ಬದುಕಿಗೆ ಅರ್ಥನೇ ಇರ್ತಿರ್ಲಿಲ್ಲ. ಇನ್ಯಾವತ್ತೂ ಹೀಗ್ ಮಾತಾಡ್ಬೇಡಿ ಅಪ್ಪ, ಮಾತಾಡ್ಬೇಡಿ. ಮಾತಾಡ್ಬೇಡಿ.
ರಾಹುಲ್ ಏನು ಇನ್ನೂ ಬಾಲ್ಕನಿಗೆ ಬಂದಿಲ್ಲ? ಕೆಲಸದವಳು ಆದರೆ ರಾಹುಲ್ ಹತ್ರ ಬರ್ತಾ ಇದ್ದಾಗೆ ಭಯಪಟ್ಟು ಹಿಂದೆ ಹೋದ್ಲು. ನಾನು ಮಾತ್ರ ಒಂದು ಹೆಜ್ಜೆ ಮುಂದಿಟ್ಟು ಅಡ್ವಾಂಟೇಜ್ ತಗೋಬೇಕು. ನನಗೋಸ್ಕರನೇ ಹುಡುಕ್ತಾ ಇದೆಯಾ? ಅಂದ್ರೆ ರಂಗೋಲಿ ಹಾಕಿದ್ರೆ ನೀನು ಇಷ್ಟಪಡ್ತೀಯ ಅಂತ ಮಾರ್ನಿಂಗ್ ಇಂದ ಪ್ರಾಕ್ಟೀಸ್ ಮಾಡಿ ಕಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಪ್ರೀತಿ. ಈ ಮನೆಯಲ್ಲಿ ಎಷ್ಟು ಜನ ಇದ್ರೂ ಸರಿ, ನೀನೊಬ್ಳೆ ನನ್ನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ನನಗೇನ್ ಬೇಕು ಅಂತ ನೋಡ್ಕೋತಿದ್ಯಾ. ನಿನ್ನ ಕಾಳಜಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಗೊತ್ತು. ನೀನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ಗಿಫ್ಟನ್ನೇ ಕೊಡ್ತೀನಿ. ಗಿಫ್ಟ್ ಕೊಡೋದಕ್ಕೆ ಕೆಳಗೆ ಬರ್ತಿದ್ದಾನೇನೋ. ಸರಸು ಮಾಡೋ ಕೆಲಸ ಮಾಡಬೇಡ ಅಂತ ಮೊನ್ನೆ ನಾನು ನಿನಗೆ ಹೇಳಿದ್ದೆ ಅಲ್ವಾ? ನನ್ನ ಮಾತು ಕೇಳಿಸ್ಲಿಲ್ವಾ? ಅಥವಾ ನನ್ನ ಮಾತನ್ನ ಕೇಳಬಾರ್ದು ಅಂತ ಏನಾದ್ರು? ಅಯ್ಯೋ ಅದಲ್ಲ ಆಂಟಿ, ರಾಹುಲ್ ಮೈಂಡ್ನ ಮನಸ್ಸನ್ನ ಸರಸುವಿಂದ ದೂರ ಮಾಡಿ ನನ್ನ ಕಡೆ ಡಿವಿಯೇಟ್ ಮಾಡೋದಕ್ಕೆ ಹೀಗೆ ಟ್ರೈ ಮಾಡ್ತಿದ್ದೀನಿ. ರಾಹುಲ್ ಬದಲಾಗ್ತಾನೆ ಅಂತ ನನಗೆ ನಂಬಿಕೆ ಇದೆ ಆಂಟಿ. ನೋಡು, ಮರ್ತ್ ಹೋಗಿರೋದನ್ನ ನೆನಪು ಮಾಡಿದ್ರೆ ಬದಲಾಗೋದಿಲ್ಲ. ಇನ್ನು ಹುಚ್ಚಿನಾಗಿ ರೆಡಿ ಆಗ್ತಾನವನು. ಇನ್ನೊಂದು ಸಾರಿ ಇಂಥ ಕೆಲಸ ಏನಾದ್ರೂ ಮಾಡಿದ್ರೆ ನೀನು ರಾಹುಲ್ಗೆ ಹತ್ರ ಆಗೋದಲ್ಲ, ಈ ಮನೆಯಿಂದನೇ ದೂರ ಆಗ್ತೀಯ. ಅದನ್ನ ನೆನಪಿಟ್ಕೋ.
ಅಟ್ರಾಕ್ಟ್ ಮಾಡೋಣ ಅಂತ ನೋಡ್ದೆ, ಆದ್ರೆ ಇಷ್ಟು ಚಿಕ್ಕ ಲಾಜಿಕ್ನ ಹೇಗ್ ಮಿಸ್ ಮಾಡ್ದೆ? ಛೇ. ನನ್ ಸರಸು ಇವತ್ತು ಕೂಡ ದೇವಸ್ಥಾನಕ್ಕೆ ಬರ್ತಾಳೆ. ಪುರೋಹಿತ್ರೆ, ನನ್ ಸರ್ಸು ಇವತ್ತು ದೇವಸ್ಥಾನಕ್ಕೆ ಬಂದಿದ್ಲ? ಸರ್ಸುನಾ? ಅವ್ರು ಯಾರು? ಸರ್ಸು ಪುರೋಹಿತ್ರೆ. ಈ ಹುಡುಗಿನೇ ಮೊನ್ನೆನೂ ಇಲ್ಲಿಗೆ ಬಂದಿದ್ಲು, ನಾನ್ ನೋಡಿದ್ದೆ. ನನ್ ಸರ್ಸುಗೆ ದೇವ್ರು ಅಂದ್ರೆ, ಪೂಜೆ ಅಂದ್ರೆ ತುಂಬಾ ಇಷ್ಟ. ಇವತ್ತು ಅವಳು ಬಂದೇ ಬರ್ತಾಳೆ ಅನ್ನೋ ಆಸೆ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೀನಿ. ದಯವಿಟ್ಟು ಇವಳು ಬಂದಿದ್ಲ ಅಂತ ಹೇಳಿ. ನೋಡಿ ಇವ್ರೆ, ಪ್ರತಿದಿನ ದೇವಸ್ಥಾನಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಬಂದೋಗ್ತಿರ್ತಾರೆ. ಎಲ್ರನ್ನೂ ಗುರ್ತಲ್ಲಿ ಇಟ್ಕೊಳಕ್ಕೆ ನಾವು CC ಕ್ಯಾಮ್ರಾ ಅಲ್ವಲ್ಲ ಪೂಜಾರಿಗಳು. ಬೇಡ್ಕೊಂಡಿದ್ ಕೂಡ್ಲೆ ನನ್ನ ಸರಸ್ಸು ನನ್ನ ಕಣ್ಮುಂದೆ ಕಾಣುವಂತಹ ವರ ಕೊಟ್ಟೆ. ಆದ್ರೆ ಏನು ಮಾತಾಡದೆ ಮಾಯ ಆಗೋ ಹಾಗೆ ಯಾಕೆ ಮಾಡ್ದೆ ಸ್ವಾಮಿ? ಎಷ್ಟು ದಿನ ಆದ್ರೂ ಅವಳಿಗೋಸ್ಕರ ಕಾಯ್ತೀನಿ ಅಂತ ಗೊತ್ತಿದ್ರು ಕೂಡ ನನ್ ಸರಸ್ಸು ಎದುರುಗಡೆ ಕಾಣಿಸಿದ್ರು ಯಾಕೆ ಮಾತಾಡ್ಲೇ ಇಲ್ಲ? ಅಂದ್ರೆ ಸರಸ್ಸುಗೆ ನನ್ ಮೇಲೆ ಕೋಪ ಇದೆಯಾ, ಅಥವಾ ನಿಜವಾಗ್ಲೂ ನಮ್ಮಮ್ಮನಿಗೆ ಭಯ ಪಡ್ತಿದ್ದಾಳ? ಈ ಅನುಮಾನಗಳೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ನನ್ನ ಸರಸ್ಸು ದೇವಸ್ಥಾನಕ್ಕೆ ಬರಬೇಕು. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅವಳಿಗೆ ಹೇಳ್ಬೇಕು. ಹೇಗಾದ್ರೂ ಮಾಡಿ ನಮ್ ಜೋಡಿನ ಒಂದು ಮಾಡೋ ಜವಾಬ್ದಾರಿ ನಿಂದೆ ಸ್ವಾಮಿ. ಇವತ್ತು ಎಷ್ಟೇ ಹೊತ್ತಾದ್ರೂ ಸರಿ, ಸರಸ್ಸು ಬರೋವರೆಗೂ ನಾನಿಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಇದು ನಿನ್ನ ಮೇಲಿರೋ ಭಕ್ತಿ ಅಲ್ಲ ಸ್ವಾಮಿ, ನನ್ನ ಪ್ರೀತಿ ಮೇಲಿರೋ ದೃಢವಾದ ನಂಬಿಕೆ. ದಯೆ ತೋರಿಸು ಸ್ವಾಮಿ. ಶೈಲು, ಈ 2 ದಿನ ಇನ್ಸ್ಟಿಟ್ಯೂಟ್ನ ನೀನೇ ನೋಡ್ಕೋ. ನಾನು ಕೆಲವು ಇಂಟರ್ವ್ಯೂಸ್ನ ಅಟೆಂಡ್ ಮಾಡ್ಬೇಕು. ನೀನ್ ಇಲ್ದಿರ ನಾನು ಒಬ್ಳೆ ಅಂದ್ರೆ, ಆದ್ರೂ ಈ ಇನ್ಸ್ಟಿಟ್ಯೂಟ್ಗೋಸ್ಕರ ಫುಲ್ ಟೈಮ್ ಕಷ್ಟ ಪಡ್ಬೇಕು ಅಂತ ತಾನೆ ನಾವ್ ಇದನ್ ಸ್ಟಾರ್ಟ್ ಮಾಡಿದ್ದು. ಈ ತರ ನೀನ್ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಹೇಗ್ ಭಾಷಿಣಿ? ಅದ್ ಹಾಗಲ್ಲ ಶೈಲು, ಮನೇಲಿ ದುಡ್ಡಿನ ಅಗತ್ಯ ಇದೆ. ಎಷ್ಟೇ ಕಷ್ಟಪಟ್ರು ಕೂಡ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಕಮ್ ಬರ್ತಿರೋದ್ ಸಾಲ್ತಿಲ್ಲ. ಅದಕ್ಕೆ ಬೇರೆ ಜಾಬ್ ಟ್ರೈ ಮಾಡೋಣ ಅಂತಿದ್ದೀನಿ. ಸರಿ ಭಾಷಿಣಿ, ನಿನ್ನಿಷ್ಟ. ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡು. ಥ್ಯಾಂಕ್ ಯು ಸೋ ಮಚ್ ಶೈಲು. ಇಟ್ಸ್ ಓಕೆ.
ಭಾಷಿಣಿ ಮೇಡಮ್ ಅವರೇ, ಆರಾಮ? ಏನ್ ಮೇಡಮ್ ಅವರೇ, ಜ್ಞಾಪಕ ಇದೀವಾ? ನಿಮ್ಮನ್ನ ಹೇಗ್ ಮರೆಯೋಕ್ಕಾಗತ್ತೆ? ಇನ್ಸ್ಟಿಟ್ಯೂಟ್ಗೋಸ್ಕರ ನನ್ ಮಗಳಿಗೆ ಬೇಕಾಗಿರೋ ದುಡ್ಡನ್ನ ಕೊಟ್ಟು ಸಹಾಯ ಮಾಡಿದ್ರಿ. ಸಹಾಯ ಅಲ್ಲ, ವ್ಯಾಪಾರ, ಬಡ್ಡಿ ವ್ಯಾಪಾರ. ಅವತ್ತು ನನ್ನ ಹತ್ರ ಬಂದು ಅಂದವಾಗಿ ಮುದ್ದು ಮುದ್ದಾಗಿ ಕೇಳ್ದಾಗ ಇಲ್ಲ ಅಂತ ಹೇಳಕ್ಕಾಗದೆ ಕೊಟ್ಟೆ. ಮೊದಲನೇ ತಿಂಗಳು ಬಡ್ಡಿ ಕಟ್ಟಿ ಆಮೇಲೆ ಮರ್ತೋದ್ರಿ. ಈಗ ಆ ಬಡ್ಡಿ ಚಕ್ರ ಬಡ್ಡಿಯಾಗಿ ಅಸಲು ಕಟ್ಟೋದಕ್ಕಿಂತ ಜಾಸ್ತಿ ಬೆಳ್ತಿದೆ. ಪೂರ್ತಿ ಕ್ಲಿಯರ್ ಮಾಡಿದ್ರೇನೆ ನಾನು ಇಲ್ಲಿಂದ ಹೊರಡೋದು. ಸ್ವಲ್ಪ ಕಷ್ಟ ಆಗಿ ದುಡ್ಡಿನ ಸಮಸ್ಯೆ ಆಗಿದೆ ಸರ್. ಇನ್ಸ್ಟಿಟ್ಯೂಟ್ ಕೂಡ ಲಾಸ್ ಅಲ್ಲಿದೆ. ಇನ್ನೊಂದ್ ತಿಂಗಳು ಗಡುವು ಕೊಟ್ರೆ ಬಡ್ಡಿ ಜೊತೆಗೇನೆ ಅಸ್ಲನ್ ಕೂಡ ಕಟ್ಬಿಡ್ತೀನಿ. ನನ್ ಮಗಳ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾಕ್ ನಿಲ್ಸಿ. ಸಾಲ ಕೊಟ್ಟಿದ್ದೀನಿ ಅಂದ್ ಮಾತ್ರಕ್ಕೆ ಅಡ್ವಾಂಟೇಜ್ ತಗೋಬೇಡಿ. ಮಾತಲ್ಲಿ ಮರ್ಯಾದೆ ಇರ್ಲಿ. ಏನ್ ಚಿನ್ನ, ನಿಂಗೆ ಮರ್ಯಾದೆ ಬರೀ ಕೊಡ್ಬೇಕಾ? ಏಯ್, ಇವಳು ತಂಗಿನ ಎತ್ತಾಕೊಂಬಾರೋ. ನಿಮ್ಮ ಕೈ ಮುಗಿತೀನಿ, ಅವಳನ್ನ ಬಿಟ್ಬಿಡಿ. ದಯವಿಟ್ಟು 1 ತಿಂಗಳು ಟೈಮ್ ಕೊಡಿ. ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಒಂದ್ ಅವಕಾಶ ಕೊಡಿ ಪ್ಲೀಸ್. 10 ದಿನದಲ್ಲಿ ಫುಲ್ ಸಾಲ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಿಮ್ ತಂಗಿನ ಮತ್ತೆ ತಕೊಂಡು ಹೋಗ್ತೀವಿ. ಏಯ್ ಬರೋ. ಸಂಧ್ಯಾ, ಸಂಧ್ಯಾ. ನೋಡಪ್ಪ, ನೀನ್ ಹೇಳಿದ ಹುಡುಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಳ? ಇಲ್ಲ ಪುರೋಹಿತ್ರೆ, ಹೇಳಿಲ್ಲ. ಆದ್ರೆ ಬರ್ತಾಳೆ. ಮತ್ ಯಾಕಷ್ಟು ನಂಬಿಕೆ? ಪ್ರೀತಿ ಪುರೋಹಿತ್ರೆ. ಏನೋ